ಹಾಯ್ ಹಲೋ ನಮಸ್ಕಾರ ವೆರಾಂಡ ರೇಸ್ಗೆ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಭಾರತ ದೇಶದಾದ್ಯಂತ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು ಇಂಡಿಯನ್ ರೈಲ್ವೆ ಅಂತ ಕರಿತೇವೆ. ಎಸ್ ಯಾರ್ಯಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಿ ಅವರಿಗಾಗಿ ಬಹಳ ದೊಡ್ಡದಾದಂಥ ಒಂದು ನೋಟಿಫಿಕೇಶನ್ ಬಂದಿದೆ. ಅದು ಏನಂತ ಸಂಪೂರ್ಣವಾಗಿ ಅದರ ವಿವರವನ್ನು ನೋಡೋಣ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಶನ್ ಆಗಿದೆ. ಅದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಕ್ಕಂಥ ಹುದ್ದೆ. ನೋಡಿ, ಒಟ್ಟು 9,970 ಹುದ್ದೆಗಳಿದ್ದಾವೆ. ಬಹಳ ದೊಡ್ಡ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಎಷ್ಟಿದೆ ಪೇಮೆಂಟ್ ಸ್ಟಾರ್ಟಿಂಗ್ ಅಂದರೆ 45,000 ಸ್ಟಾರ್ಟ್ ಆಗ್ತದೆ. 9,970 ಹುದ್ದೆಗಳಿಗೆ ಆಗಿರ್ತಕ್ಕಂಥದ್ದು. ಅದರ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್. ಎಸ್ ಭಾರತದಲ್ಲಿ ಅತಿ ಹೆಚ್ಚು ಜನರಿಗೆ ಬಳಕೆ ಆಗ್ತಕ್ಕಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟ್. ಸೊ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಆಗಿರ್ತಕ್ಕಂಥ ದೊಡ್ಡ ನೋಟಿಫಿಕೇಶನ್ ಆಗಿದೆ. ಸೊ ಅದರ ಬಗ್ಗೆ ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಬರೋಣ. ನೋಡ್ರಿ, ಇದು ಇವತ್ತಿಂದ ಅಂದ್ರೆ 12/12/2025 ಈ ಒಂದು ಓಪನಿಂಗ್ ಡೇಟ್ ಆಗ್ತದೆ, ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟ್. ಅಂಡ್ ಕ್ಲೋಸಿಂಗ್ ಡೇಟ್ ಏನಾಗ್ತದೆ ಅಂದ್ರೆ 11/5/2025 ಆಗ್ತಾ ಬರ್ತದೆ. ಎಸ್ ನೋಡ್ರಿ, ಇದು ಪೋಸ್ಟ್ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕರಿತೇವೆ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಷ್ಟಿರ್ತದೆ, 19,900 ಇರ್ತಕ್ಕಂತಹ ಒಂದು ಸಂಬಳ ಇರ್ತಕ್ಕಂಥದ್ದು ಇದು ಫಸ್ಟ್ ಒಂದು ಲೆವೆಲ್ ಅಲ್ಲಿ. ನೆಕ್ಸ್ಟ್ ಏನೆಲ್ಲ ಇದೆ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ರೆ ನೋಡ್ರಿ, 18 to 30 ತನಕ ಆಗಿರ್ತಕ್ಕಂಥ ಏಜ್ನವ್ರು ಮಾಡ್ಬೋದು. ಹಂಗಂದ್ರೆ ಇದಕ್ಕೆ ಏನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ SSLC ಆಗಿರಬಹುದು. ಅದರ ಜೊತೆಗೆ ಅದರ ಒಂದು ಈಕ್ವಲ್ ಪೋಸ್ಟ್ ಆಗಿರ್ತಕ್ಕಂತಹ ITI ಡಿಪ್ಲೊಮಾ ಅವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು ಅಂತ ನೋಡ್ತಾ ಹೋಗ್ತೇವೆ. ನೋಡಿ, ಏನು ಏಜ್ ಆಗಿರ್ತಕ್ಕಂಥವ್ರು ನಾನು 18 to 30 ಅಂತ ಹೇಳಿದೆ. ಸೊ ಇಲ್ಲೊಂದು ಅವಕಾಶ ಕೊಡಲಾಗಿದೆ. SC ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಅದರ ಜೊತೆಗೆ OBC ಯಲ್ಲಿ 3 ಇಯರ್ ಕೊಡಲಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಎಕ್ಸ್ ಸರ್ವಿಸ್ಮೆನ್ಸ್ಗೆ ಅದರಲ್ಲೂ ಕೂಡ ನೋಡ್ರಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಬರ್ತದೆ. ಎಕ್ಸ್ ಸರ್ವಿಸ್ಮೆನ್ SC ST ನೋಡ್ರಿ ಅವ್ರಿಗೂ ಕೂಡ ಇಲ್ಲಿ ನೋಡ್ರಿ 3 ಇಯರ್ಸು ಎಕ್ಸ್ ಸರ್ವಿಸ್ಮೆನ್ಗೆ ಮತ್ತು EWS ಇರ್ತಾರೆ ಅವರಿಗೆ. ನೆಕ್ಸ್ಟ್ OBC ಅವರಿಗೆ 6 ಇಯರ್ಸು. ಅದೇ ಎಕ್ಸ್ ಸರ್ವಿಸ್ಮೆನ್ ಅಲ್ಲಿ ಇರ್ತಕ್ಕಂಥವ್ರಿಗೆ 8 ಇಯರ್ಸ್ ಅನ್ನ ಎಕ್ಸ್ಟೆನ್ಷನ್ ಅನ್ನ ಕೊಡಲಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದ್ರದ್ದು ನೀವೆಲ್ಲ ಕೂಡ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗ್ತದೆ. ಅದೇ ರೀತಿ ಈ C ಗ್ರೂಪ್ ಅಲ್ಲಿ ರೈಲ್ವೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಅದರಲ್ಲೂ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ, OBC ಅಂತ, SC ST ಅಂತ ಅವರಿಗೆ ಮ್ಯಾಕ್ಸಿಮಮ್ ಏಜ್ ಕೊಡಲಾಗಿದೆ. ನೋಡ್ರಿ, ಇಲ್ಲಿ 40, 43, 45. ಸೊ ಇದ್ರ ಎಲ್ಲ ಡೀಟೇಲ್ಸ್ಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನು ಇದನ್ನು ನೀವೆಲ್ಲ ಏನು ಮಾಡಬೇಕು, ಸದುಪಯೋಗವನ್ನು ಪಡಿಸ್ಕೊಳ್ತಾ ಹೋಗಬೇಕು. ಹೌದಲ್ಲ? ಎಸ್, ಅದೇ ರೀತಿ ನೋಡ್ತಾ ಬನ್ನಿ. ಇಲ್ಲಿ ಯಾರ್ಯಾರು ಎಷ್ಟು ಡೇಟ್, ಯಾವ್ಯಾವ ಡೇಟ್ ಇರಬೇಕು ಇದಕ್ಕೆ ಅಂದರೆ 18 to 30 ಇರಬೇಕು. SSLC ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ನೋಡ್ತಾ ಬರ್ತೀವಿ. ಇಲ್ಲಿ ನೋಡ್ರಿ, ಏಜ್ ಗ್ರೂಪು 18 to 30 ಇದೆ. ಸೊ ನೋಡ್ರಿ, ಇಲ್ಲಿದೆ ನೋಡ್ರಿ, UR ಅಂತ ಇದೆ. OBCಯಲ್ಲಿ ಇನ್ಕ್ಲೂಡೆಡ್ OBC ಅಂತ ಇದೆ. ನೋಡ್ರಿ, ಡೇಟು 2/7/1995 ಇರಬೇಕು. OBC ಅವರಿಗೆ ಸೇಮ್ 2/7/1992 ಇರಬೇಕು. ಅದೇ SC ST ಅವ್ರಿಗೆ 2/7/1990 ಇದ್ರೆ ನಡೀತದೆ. ಅದೇ ರೀತಿ ಆಲ್ ಕ್ಯಾಂಡಿಡೇಟ್ಸ್ ಲೋವರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಅಂದರೆ 1/7/2007 ಆಗಿರ್ತಕ್ಕಂಥವ್ರು ಕೂಡ ಇದಕ್ಕೆ ಸಲ್ಲಿಸಬಹುದು ಅಂತ ನಾವು ನೋಡ್ತಾ ಬರ್ತಾ ಇರ್ತೀವಿ. ಎಸ್ ನೋಡ್ರಿ, ಇಲ್ಲಿ ಕ್ಯಾಟಗರಿ ವೈಸು ಎಷ್ಟು ಪೇಮೆಂಟ್ ಎಷ್ಟಿದೆ. ಎಸ್, ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಸರ್ಕಾರಕ್ಕೆ ನಾವು ದುಡ್ಡು ತುಂಬಲೇಬೇಕು. ಸೊ ನಾರ್ಮಲಿ ಇನ್ನು ಎಲ್ಲ ಜನರಲ್ ಕ್ಯಾಂಡಿಡೇಟ್ಗೆ ಎಷ್ಟಿದೆ ಅಂದರೆ 500 ರೂಪಾಯಿ ಇದೆ, 500 ರೂಪೀಸ್ ಇರ್ತಕ್ಕಂಥದ್ದು. ಇನ್ನು SC ST OBC ಮತ್ತು ಯಾರು ಎಕ್ಸ್ ಸರ್ವಿಸ್ಮೆನ್ಗೆ, ಫೀಮೇಲ್ಗೆ, ಟ್ರಾನ್ಸ್ಜೆಂಡರ್ಗೆ, ಇವ್ರಿಗೆಲ್ಲರಿಗೂ SC ST ಅವ್ರಿಗೆ ಸ್ಪೆಷಲಿ 250 ರೂಪೀಸ್ ಇರುತ್ತೆ. ಮತ್ತು ಇದ್ರ ಎಕ್ಸಾಮ್ ಯಾವ ರೀತಿ ಇದೆ ಅಂದರೆ CBT ಎಲ್ಲಿದೆ. CBT ಮೀನ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತಾ ಬರ್ತೇವೆ. ಸೊ CBT ಟೆಸ್ಟು ಇರ್ತಕ್ಕಂಥದ್ದು. ಇದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಸೊ ನೋಡಿ, ಬೇರೆ ಕಡೆ ಈ ರೀತಿಯಾದಂಥ ವೆಕೆಂಟ್ಗಳಿರ್ತಕ್ಕಂಥದ್ದು. ಅಹಮದಾಬಾದ್ ಇದೆ, ಅಜ್ಮೀರ್ ಇದೆ, ಅಲಹಾಬಾದ್ ಇದೆ, ಭೂಪಾಲ್ ಇದೆ, ಭುವನೇಶ್ವರ್, ಬಿಲಾಸ್ಪುರ್, ಈ ರೀತಿ ಬೇರೆ ಕಲ್ಕತ್ತಾ ಇದೆ. ನೋಡ್ರಿ, ಇಲ್ಲಿ ಮುಂಬೈ ಇದೆ, ಪಾಟ್ನಾ, ರಾಂಚಿ, ಸಿಕಂದ್ರಾಬಾದ್, ಈ ರೀತಿ ಸುಮಾರು ಕಡೆಗೆ ನೀವು ಇದರದ್ದು ವರ್ಕ್ ಲೊಕೇಶನ್ ಭಾರತ ದೇಶದಾದ್ಯಂತ ಇದೆ. ಯಾರ್ಯಾರು ಭಾರತ ಪ್ರವಾಸ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಈ ಜಾಬ್ ಮಾಡ್ಕೊಳ್ಳಿ. ಬೇರೆ ಕಡೆ ನೀವು ಹೋಗ್ತಾ ಒಂದು ರೈಲ್ವೆ ಇಲಾಖೆಯಲ್ಲಿ ಜಾಬನ್ನು ಮಾಡಬಹುದು ಅಂತ ನಾವು ಹೇಳ್ತಾ ಬರ್ತೇವೆ. ಸೊ ಕ್ವಾಲಿಫಿಕೇಶನ್ ನಾವು ಹೇಳಿದ್ವಿ. ಈಗ ಆಲ್ರೆಡಿ ಇದಕ್ಕೇನಾಗಿರಬೇಕು, ಕ್ಲಿಯರ್ ಆಗಿರಬೇಕು ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್. ಇನ್ನೂ ಕಲಿತಾ ಇರೋರಿಗೆ ಇದು ಬರೋದಿಲ್ಲ ಅಂತ ಹೇಳ್ಬೋದು. ಎಸ್, ಇನ್ನಿದೇನಿರ್ತದೆ ಎಕ್ಸಾಮಿನೇಷನ್ ಪ್ರೊಸೆಸ್ ಏನಿರ್ತದೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿರ್ತದೆ ಅಂದರೆ
ನೋಡ್ರಿ ಇನಿಷಿಯಲಿ ಫಸ್ಟ್ ಸ್ಟೇಜ್ ಇರ್ತದೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರತಕ್ಕಂತಹದ್ದು. ನಂತರದಲ್ಲಿ ಸೆಕೆಂಡ್ ಸ್ಟೇಜ್ ಕೂಡ ಇರ್ತದೆ, ಅದು CBT ಮುಖಾಂತರ ಇರ್ತದೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ, CBAT ಅಂತ ಕರಿತೀವಿ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತಾ ಬರ್ತೇವೆ, ಅದು ಕೂಡ ಇರ್ತದೆ. ಇನ್ನು ನೆಕ್ಸ್ಟ್ ಏನಿರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಇದೆಲ್ಲ ಕ್ಲಿಯರ್ ಆದಮೇಲೆ ನೀನು ಡಾಕ್ಯುಮೆಂಟ್ ಒರಿಜಿನಲ್ ಹೌದೋ ಅಲ್ಲೋ, ಏನಾದರೂ ಸಮಸ್ಯೆ ಇದೆಯಾ ಅದು ಇರ್ತದೆ. ಅದಾದಮೇಲೆ ಮೆಡಿಕಲ್ ಇರ್ತದೆ, ಮೆಡಿಕಲ್ ಎಕ್ಸಾಮಿನೇಷನ್ ಅಂದರೆ ನಿನ್ನ ವೈದ್ಯಕೀಯ ಪರೀಕ್ಷೆಗಳು ಇರ್ತದೆ. ಸೊ ಈ ಫಸ್ಟ್ ಸ್ಟೇಜ್ ಇನಿಷಿಯಲಿ ಏನೆಲ್ಲ ಇರ್ತದೆ ಅಂದರೆ ನೋಡ್ರಿ, ಇಲ್ಲಿ ಪ್ಯಾಟರ್ನ್ ಆ್ಯಂಡ್ ಸಿಲಾಬಸ್ CBT ಫಸ್ಟ್ಗೆ ಏನಿರ್ತದೆ ಅಂದರೆ ನೋಡ್ರಿ, ಡ್ಯೂರೇಷನ್ ಮೇಲೆ 60 ಮಿನಿಟ್ಸ್ ಇರ್ತದೆ, ನಂಬರ್ ಆಫ್ ಕ್ವೆಶನ್ 75 ಇರ್ತದೆ, 75. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 75 ಇರ್ತದೆ. 1 ಮಾರ್ಕ್ ಫರ್ ಕ್ವಶನ್ಸ್ ಇರ್ತದೆ, ಒಂದು ಕ್ವಶನ್ಸ್ಗೆ 1 ಮಾರ್ಕ್ ಇರ್ತದೆ. ಮತ್ತೇನಿರ್ತದೆ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ, ನೆಗೆಟಿವ್ 1/3 ಅಂತೀವಲ್ಲ, ಎಸ್ ದೇರ್ ಶಾಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದಕ್ಕೆ ಇರ್ತಕ್ಕಂಥದ್ದು, ಪ್ರತಿ 1/3 ಇರ್ತಕ್ಕಂಥದ್ದು. ಮತ್ತು ಇದನ್ನು ಸ್ಕೋರ್ ಹೆಂಗೆ ಬಿಡ್ತಾರೆ ಅಂದರೆ ಇದೆಲ್ಲಾನು ನಾರ್ಮಲೈಸೇಷನ್ ಮಾಡಿ ಇದರ ಒಂದು ಸ್ಕೋರನ್ನು ಬಿಡ್ತಕ್ಕಂಥದ್ದು. ಎಕನಾಮಿಕ್ ವೀಕರ್ ಸೆಕ್ಷನ್ 40%, OBC 30, SC 30, ST 25, ಈ ರೀತಿ ಇದನ್ನು ಕ್ಯಾಟಗರೈಸ್ ಮಾಡಲಾಗಿದೆ. ಮೋರ್ ಇಂಪಾರ್ಟೆಂಟ್, ನೀವು ನೋಟಿಫಿಕೇಶನ್ ಆಯಿತು, ಅಪ್ಲಿಕೇಶನ್ ಹಾಕಿದ್ರಿ, ದುಡ್ಡು ತುಂಬಿದ್ರಿ, ಏನು ಮಾಡಬೇಕು, ಓದಬೇಕಂದ್ರೆ ಏನು ಓದಬೇಕು? ಎಸ್ ಇಲ್ಲಿದೆ ನೋಡ್ರಿ, ಮ್ಯಾಥಮೆಟಿಕ್ಸ್ ಇರಬೇಕು, ಗಣಿತದೊಳಗೆ ಒಂದು ಸ್ವಲ್ಪ ಶಾಣೆ ಇರಬೇಕು, ಶಾಣೆ ಇರ್ಲಿಕ್ಕೆ ಮತ್ತು ಓದಬೇಕು. ನಂಬರ್ ಸಿಸ್ಟಮ್ ಬರ್ತದೆ, ಬೋರ್ಡ್ ಮಾಸ್ ಬರ್ತಕ್ಕಂಥದ್ದು, LCM ಬರ್ತದೆ, HCF ಬರ್ತದೆ, ರೇಷಿಯೋ ಆ್ಯಂಡ್ ಪ್ರಿಪೋಸಿಷನ್ ಬರ್ತಕ್ಕಂತಹದ್ದು. ಸೊ ಲಾಸು, ಪ್ರಾಫಿಟು, ಪರ್ಸಂಟೇಜು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸೊ ಈ ರೀತಿಯಾಗಿ ಏಜ್ ಬರ್ತದೆ, ಕ್ಯಾಲೆಂಡರ್ ಬರ್ತದೆ, ಕ್ಲಾಕ್ ಬರ್ತದೆ. ಸೊ ಈ ರೀತಿಯಾಗಿ ಏನಾಗ್ತದೆ, ಸುಮಾರು ಪ್ರಶ್ನೆಗಳನ್ನು ಈ ಆಧಾರದ ಮೇಲೆ, ಈ ಬೇಸ್ ಮೇಲೆ ತೆಗಿಲಾಕ್ ಬರ್ತದೆ. ಆ್ಯಂಡ್ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಅಂತೀವಿ ನೋಡ್ರಿ, ಅಲ್ಲೂ ಕೂಡ ನಂಬರ್ ಸಿಸ್ಟಮ್ ಇದೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದೆ, ಮ್ಯಾಥಮೆಟಿಕಲ್ ರಿಲೇಟೆಡ್ ಇದೆ, ರಿಲೇಷನ್ಶಿಪ್ ಬಗ್ಗೆ ಇದೆ, ವೆನ್ ಡೈಗ್ರಾಮ್ ಇರತಕ್ಕಂಥದ್ದು, ಡಾಟಾ ಇಂಟರ್ಪ್ರಿಟೇಷನ್ ಇರತಕ್ಕಂಥದ್ದು, ಈ ರೀತಿ ಡೈರೆಕ್ಷನ್ ಇರತಕ್ಕಂಥದ್ದು, ಈ ರೀತಿ ಸುಮಾರು ರೀತಿಯಾಗಿ ಈ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯದಲ್ಲಿ ಇದೆ. ಇದನ್ನೊಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ, ಇದ್ರ ಪ್ರಕಾರ ಓದ್ತಾ ಹೋಗಿ. ಆ್ಯಂಡ್ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನದಲ್ಲಿ ಏನೆಲ್ಲ ಬರ್ತದೆ ಅಂತಂದರೆ ಫಿಸಿಕ್ಸ್ ಮೇಲೆ ಬೇಸಿಕ್ಸ್ ಕ್ವಶನ್ಸು, ಕೆಮಿಸ್ಟ್ರಿ ಮೇಲೆ, ಮತ್ತು ನಮ್ಮ ದಿನನಿತ್ಯದ ಜೀವನ ಲೈಫ್ ಸ್ಟೈಲ್ ಮೇಲೆ, ಲೈಫ್ ಸೈನ್ಸ್ ಮೇಲೆ. ಅಂದರೆ ನೋಡ್ರಿ 10th ನೋಟಿಫಿಕೇಶನ್ ಇದು 10th ಮೇಲೆ ಆಗಿರ್ತಕ್ಕಂಥದ್ದು. ಸೊ SSLC ವರೆಗೆ ನಿಮಗೆಲ್ಲ ಏನು ನಾಲೆಜ್ ಇರ್ತದೆ ಅದ್ರ ಮೇಲೆ ಇರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ SSLC ವರೆಗೆ ಏನೆಲ್ಲ ಬೇಕು ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇನ್ನು ಜನರಲ್ ಅವೇರ್ನೆಸ್, ಸಾಮಾನ್ಯ ಜ್ಞಾನ ಏನೇನಿರ್ತದೆ, ಪ್ರಚಲಿತ ಘಟನೆಗಳಂತ ಬರ್ತದೆ, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರ್ತದೆ, ನಾಟ್ ಓನ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರ್ತದೆ, ಸ್ಪೋರ್ಟ್ಸ್ ಬಗ್ಗೆ ಬರ್ತದೆ, ಕಲ್ಚರ್ ಬಗ್ಗೆ ಬರ್ತದೆ, ಇನ್ನು ವೈಯಕ್ತಿಕ ಸಾಧನೆ ಮಾಡಿರ್ತಕ್ಕಂಥವ್ರ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ ಬರ್ತದೆ, ಪೊಲಿಟಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಇಂಪಾರ್ಟೆನ್ಸ್, ಇವೆಲ್ಲ ಏನಾಗಿರ್ತದೆ ನಮ್ಮ ಎಕ್ಸಾಮಿನೇಷನ್ ಆಗಿರ್ತದೆ. ಸೊ ಈ ಟಾಪಿಕ್ಗಳನ್ನು ನಾವು ಎಕ್ಸಾಮ್ಗಾಗಿ ಪ್ರಿಪರೇಷನ್ ಮಾಡಬೇಕಾಗ್ತದೆ, ಹೌದಲ್ಲ? ಎಸ್ ನೋಡ್ರಿ, ಸೆಕೆಂಡ್ ಸ್ಟೇಜ್ CBTಯಲ್ಲಿ ಏನೆಲ್ಲ ಇರ್ತದೆ ಅಂತ ನೋಡ್ತಾ ಬರೋದಾದರೆ ಮ್ಯಾಕ್ಸಿಮಮ್ CBTಯಲ್ಲಿ ನೀನು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಏನೆಲ್ಲ ಮಾರ್ಕ್ಸ್ಗಳನ್ನು ಪಡೆದಿರ್ತೀರಿ ಅದನ್ನು ಪಡ್ಕೊಂಡು ಅದನ್ನೇ ಮೇಜರ್ ಥಿಂಗ್ ಆಗಿ ಇಟ್ಕೊಂಡು ಅದನ್ನು ನಾರ್ಮಲೈಸೇಷನ್ ನಾವು ಮಾಡ್ತಾ ಹೋಗ್ತೇವೆ. ಸೊ ನೋಡಿ, ಇಲ್ಲಿ ಪೇಪರ್ 1 ಆ್ಯಂಡ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಇರ್ತಕ್ಕಂಥದ್ದು. ಟೋಟಲ್ ಡ್ಯೂರೇಷನ್ 2 ಅವರ್ಸ್ ಇರ್ತದೆ, ಮತ್ತು 30 ಮಿನಿಟ್ಸ್, 2 ಅವರ್ಸ್ 30 ಮಿನಿಟ್ಸ್ ಇರ್ತದೆ. ಟೋಟಲ್ ಕ್ವೆಶನ್ 175, ನಾವು 100 to 200 ಕೇಳ್ತೀವಿ, 175 ಕ್ವೆಶನ್ಸ್ ಇರ್ತದೆ. ಪಾರ್ಟ್ 1 90 ಮಿನಿಟ್ಸ್ ಆ್ಯಂಡ್ 100 ಕ್ವೆಶನ್ ಇರ್ತದೆ. ಪಾರ್ಟ್ B 60 ಮಿನಿಟ್ಸ್ ಆ್ಯಂಡ್ 75 ಕ್ವೆಶನ್ಸ್ ಇರ್ತದೆ. ನೋಡಿ, ಇದನ್ನು ಕಾನ್ಸಂಟ್ರೇಷನ್ ಮಾಡಲೇಬೇಕಾಗ್ತದೆ ನೀವು. ಎಸ್, ನೆಕ್ಸ್ಟು CBT 2 ಅಲ್ಲಿ ಅದೇ ಫಸ್ಟಲ್ಲಿ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ತೊಗೊಂಡಿರ್ತೀವ ಅದನ್ನು ನಾರ್ಮಲೈಸೇಷನ್ ಮಾಡ್ಕೊಂಡ್ಬಿಟ್ಟು ನಾವು ಈ ಎಕ್ಸಾಮ್ಸನ್ನು ನಡೆಸ್ತಾ ಹೋಗ್ತಿರ್ತದೆ. ಎಸ್, ಕ್ಲಿಯರ್? CBT ಫಸ್ಟಲ್ಲಿ ಆಗಲೇ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್, ಇವೆಲ್ಲ ಏನಾಗಿರ್ತದೆ ಅಂದರೆ ಈ ಒಂದು CBT ಎಕ್ಸಾಮ್ಸಲ್ಲಿ ಇರ್ತದೆ. ಸೊ ಹಾಗಾಗಿ ನೀವೆಲ್ಲ ಏನು ಮಾಡಬೇಕಂದ್ರೆ ಈ ಎಕ್ಸಾಮ್ಸ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಎಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಮೇವರೆಗೂ ನಿಮಗೆ ಡೇಟ್ ಇದೆ ಅಪ್ಲಿಕೇಶನ್ ಹಾಕೋಕೆ. ಅದೆಲ್ಲ ಆನ್ಲೈನಲ್ಲಿ ಇರ್ತಕ್ಕಂಥದ್ದು, ಮತ್ತು ಎಕ್ಸಾಮ್ ಕೂಡ CBT ಇರ್ತದೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಸೊ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಈ ಒಂದು ಹುದ್ದೆಯನ್ನು ನಿಮ್ಮದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಿಶ್ ಯು ಆಲ್ ದ ಬೆಸ್ಟ್.